ಏನ್ ಕರ್ಮ ಗುರು, ನಾವ್ ಈ ರಾಜ್ಯದಲ್ಲಿ ಹುಟ್ಟಿ. ಮೊದ್ಲಿಗೆ ಇನ್ನು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಮಾತಾಡೋಣ. ಧನ್ಯವಾದ. ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾನೆ, ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು, ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ ಎಫ್ಐಆರ್ ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ 1 ಡೇ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ವಿತ್ ಇನ್ 1 ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಎಫ್ಐಆರ್ ಮಾಡಿ ಸರ್. ಯಾಕಂದ್ರೆ ನಾವು ಹುಟ್ಟಿರೋ ದೊಡ್ಡ ತಪ್ಪಾಗಿದೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ. ಇಷ್ಟು ಫಾಸ್ಟ್ ವರ್ಕ್ ನನ್ನ ಲೈಫ್ ಅಲ್ಲಿ ಎಲ್ಲಿ ನೋಡಿಲ್ಲ. ಅದೇ ಜಾಗದಲ್ಲಿ ನಾನು 5 ವರ್ಷದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ. ಆ ಕೆಲಸ ಅವ್ರ ಕೈಲಿ ಆಗಿಲ್ಲ. ಬಟ್ ನನ್ನ ಮೇಲೆ ಎಫ್ಐಆರ್ ಮಾಡ್ಬೇಕಿತ್ತು, ಅದು ವಿತ್ ಇನ್ 1 ಡೇ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸಲ್ಯೂಟ್ ಹೊಡೆದು ಒಂದ್ ಸಲ ಹೊಡಿಬೇಕಂತ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಫಾಸ್ಟ್ ಕೆಲಸ ಯಾವ ವಿಷಯದಲ್ಲಿ ಮಾಡಿಲ್ಲ. ಬಟ್ ಎಫ್ಐಆರ್ ಮಾತ್ರ ವಿತ್ ಇನ್ 1 ಡೇ ನನ್ನ ಮೇಲೆ ಮಾಡಿದ್ದಾರೆ. ನನ್ಗೋಸ್ಕರ ಅಲ್ಲ, ನಮ್ಮ ಯುವಕರಿಗೋಸ್ಕರ ನ್ಯಾಯ ಕೇಳೋದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು, ನ್ಯಾಯ ಯಾರಿಗ್ ಬೇಕಾಗಿಲ್ಲ ಸರ್. ಯಾರ್ದು ಲೂಟಿ ಮಾಡಿಲ್ಲ, ಯಾವ್ದು ಸ್ಕ್ಯಾಮ್ ಮಾಡಿಲ್ಲ. ಒಂದೇ ಕೆಲಸ ಮಾಡೋದೇನಂದ್ರೆ ನಾವು ಜಸ್ಟ್ ಪ್ರಶ್ನೆ ಮಾಡಿದೀವಿ, ಸಿಸ್ಟಮ್ಗೆ ಒಂದು ಪ್ರಶ್ನೆ ಮಾಡಿದ್ವಿ, ಅದಕ್ಕೆ ನಮ್ಮನ್ನ ಜೈಲಿನಲ್ಲಿ ಹಾಕ್ತಾ ಇದ್ದಾರೆ. ನಮ್ಮ ಮೇಲೆ ಎಫ್ಐಆರ್ ನ ದರ್ಜೆ ಮಾಡ್ತಾರೆ. ಇಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಇದ್ದೀವಿ ಸರ್. ಯಾಕಂದ್ರೆ ನಮ್ಮ ಯಾದಗಿರಿ ಜಿಲ್ಲಾದಲ್ಲಿ ಕೆಲಸ ಇದೇ ತರ ಆಗೋದು. ಸ್ಟೇಡಿಯಂ ನಾನು ಒಬ್ಬನಿಗೆ ಬೇಕು ಸರ್, ಯಾರಿಗೆ ಬೇಕಾಗಿಲ್ಲ. ನಾನು ಒಬ್ಬನಿಗೆ ಸ್ಟೇಡಿಯಂ ಬೇಕು, ನಾನು ಒಬ್ಬನಿಗೆ ನ್ಯಾಯ ಬೇಕು, ಅದಕ್ಕೆ ನಾನು ಜೈಲ್ನ ಹಾಕ್ತಾ ಇದ್ದೀನಿ. ಅವ್ರಿಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಸರ್. ತಪ್ಪೇನಾಗಿದೆ ಪ್ರಶ್ನೆ ಕೇಳಿದ್ವಿ ಅಷ್ಟೇ. ಪ್ರಶ್ನೆ ಕೇಳಿದಕ್ಕೆ ನಮ್ನ ಜೈಲ್ ಹಾಕ್ತಾರೆ. ನಮ್ ಲೈಫ್ ನ ಹಾಳು ಮಾಡಿ ನಾವು ಎಲ್ಲದಕ್ಕೂ ರೆಡಿ ಆಗಿದ್ವಿ ಸರ್ ಇವಾಗ. ಬಿಕಾಸ್ ನಮ್ಗೂ ಸಿಗಂತ ಸೌಲಭ್ಯಗಳು ಯಾವ್ದು ಸಿಕ್ಕಿಲ್ಲ, ಒಂದ್ ಜಾಬ್ ಇಲ್ಲ, ಒಂದ್ ಯಾವ್ದಿಲ್ಲ. ಬಟ್ ನಮ್ನ ಜೈಲ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲಿ ಹೋಗ್ಬೇಕಿತ್ತು, ನಾವು ಜೈಲ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾವು ರೆಡಿಯಾಗಿ ನಿಂತಿರೋದು ಸರ್. ಪ್ಲೀಸ್ ನಮ್ನ ಜೈಲ್ ಹಾಕೊಳ್ಳಿ ಸರ್. ಥ್ಯಾಂಕ್ ಯು. ಈಗ ವಿಡಿಯೋ ನೋಡಿದ್ರಲ್ಲ. ಸೊ ಇವ್ರು ಬಂದ್ಬಿಟ್ಟು ನ್ಯಾಷನಲ್ ಪ್ಲೇಯರ್. ಸೊ ಇವ್ರಿಗೆ ಈಗ ಅನ್ಯಾಯ ಆಗಿದೆ. ನಮ್ಮ ಯಾದಗಿರಿ ಡಿಸ್ಟಿಕ್ DC ಅವ್ರಿಗೆ ಎಷ್ಟು ದುರಂಕಾರ ಇದೆ ಅನ್ನೋದು ಅವರ ವ್ಯಕ್ತಿತ್ವದಲ್ಲೇ ಗೊತ್ತಾಗ್ತಿದೆ. ಅವ್ರೇನು ಅವ್ರ ಮನೆ ಕಷ್ಟಕ್ಕೆ ಬಂದಿಲ್ಲ. ಒಂದು ಪ್ಲೇಯರ್ಸ್ಗೆ ಮತ್ತೆ ಅಲ್ಲಿರುವಂತ ಒಂದು ಯೂತ್ಸ್ಗೆ ಒಂದು ಸ್ಟೇಡಿಯಂ ಒಂದು ಸೇವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಬಂದು ಎಲ್ಲ ಮಾತಾಡ್ತಿರೋದು. ಅದನ್ನೇ ಬಿಟ್ರೆ ಇವ್ರು ಎಷ್ಟು ದುರಂಕಾರ, ಇವ್ರ ಮನೆಯಿಂದ ಏನೋ ತಂದು ಕೊಟ್ಟಂಗೆ ಇವರು ಅವ್ರ ಆಟಿಟ್ಯೂಡ್ ಅನ್ನೋದು ಎದ್ದು ಕಾಣಿಸ್ತಿದೆ. ಬಟ್ ಸ್ಟಿಲ್ ನಾನು ಒಂದು ಕೇಳ್ಬೇಕು, ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಂತ ಮಾಳುವರ್ಗೆ ನನ್ನ ಪ್ರಶ್ನೆ. ಮಾಳುವರ, ಈಗ ಎಲ್ಲೋಗಿದ್ದೀರಾ? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆಯಲ್ಲ, ಎಲ್ಲೋಗಿದ್ದೀರಾ? ಅದೇ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಜಿಲ್ಲಾಧಿಕಾರಿಗಳು ಸ್ಟೇಡಿಯಂನ ಸರಿ ಮಾಡ್ಕೊಡ್ತಿಲ್ಲ, ನಿಮ್ಮ ಉತ್ತರ ಕರ್ನಾಟಕ ಅಂತ ನೀವ್ ಹೇಳಿರೋದು, ನಾವಲ್ಲ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ. ನೀವು ಮನೆಯಿಂದ ಈಚೆ ಬಂದು ಉತ್ತರ ಕರ್ನಾಟಕ ಅನ್ನೋ ಒಂದು ಹೆಸರನ್ನ ಎಷ್ಟು ಯೂಸ್ ಮಾಡ್ಕೊಂತೀರಲ್ಲ. ಉತ್ತರ ಕರ್ನಾಟಕ ಅನ್ನೋ ಕಾರ್ಡ್ನ ಯೂಸ್ ಮಾಡ್ಕೊಳೋದಲ್ಲ. ಈಗ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಗೆ, ಅಲ್ಲಿರುವಂತ ಯೂತ್ಸ್ಗೆ ಅನ್ಯಾಯ ಆಗ್ತಿದೆ. ನಿಮ್ಮ ಸ್ಟ್ಯಾಂಡ್ ಏನಂತ ನನ್ಗೆ ಇವಾಗ ಬೇಕು, ನಿಮ್ಮ ಆನ್ಸರ್ ಬೇಕು. ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತಂತ ಕಾದ್ ನೋಡ್ತೀನಿ. ಇಲ್ಲ ಅಂತಂದ್ರೆ ನೀವು ಒಂದು ಉತ್ತರ ಕರ್ನಾಟಕ ಅನ್ನೋ ಒಂದು ಹಣೆ ಪಟ್ಟಿನ ಯೂಸ್ ಮಾಡ್ಕೊಂಡು, ಆ ಹೆಸರನ್ನ ಯೂಸ್ ಮಾಡ್ಕೊಂಡು ನೀವು ಬೆಳೆಯೋದಲ್ಲ. ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ನಿಂತ್ಕೊಳ್ಳಿ. ಯಾರೊಬ್ರು ಮಾತಾಡ್ತಿಲ್ಲ ಅಲ್ಲಿರುವಂತ ಒಂದು ಇನ್ಫ್ಲುಯೆನ್ಸರ್. ಬಟ್ ಐ ಡೋಂಟ್ ನೋ ವೈ ಅಂತ. ನೋಡಿ, ನಮಗೆ ಅಖಂಡ ಕರ್ನಾಟಕನೇ ಬೇಕು. ನಿಮ್ ತರ ಉತ್ತರ ಕರ್ನಾಟಕ ನಾವು ಯಾವತ್ತೂ ದಕ್ಷಿಣ ಕರ್ನಾಟಕ ಅಂತ ನಾವು ಮಾತಾಡಿಲ್ಲ. ನಾವು ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ನಾವು ರೈಸ್ ಮಾಡಿದೀವಿ. ಅಲ್ಲಿರುವಂತ ಚೈಲ್ಡ್ ಮ್ಯಾರೇಜ್ ನಡೆದಾಗ ನಾವು ರೈಸ್ ಮಾಡಿದೀವಿ. ಬಟ್ ಸ್ಟಿಲ್ ಮಾಳುವರೆ, ನೀವು ಉತ್ತರ ಕರ್ನಾಟಕ ಅನ್ನೋ ಕಾರಣ ಹೆಸರನ್ನ ಪ್ಲೇ ಮಾಡ್ಕೊಂಡು ನಿಮ್ಮ ತೋಡ್ಪಡಿಕೆ ಬೇಕಾಗಿಲ್ಲ. ಈಗ ಸ್ಟ್ಯಾಂಡ್ ಆಗಿ ಆ ಹುಡುಗ ಮೇಲೆ ಎಫ್ಐಆರ್ ಆಗಿದೆಯಲ್ಲ, ನೋಡುವ ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ ಅಂತ. ಡೋಂಗಿ ಎಲ್ಲ ಬೇಡ, ನೀವೇನು ಅಂತ ಈಗ ತೋರಿಸಿ. ಉತ್ತರ ಕರ್ನಾಟಕ ಯಾವ ಒಬ್ಬನು ಇಲ್ಲಿ ಮಾತಾಡ್ತಿಲ್ಲ. ಉತ್ತರ ಕರ್ನಾಟಕದವರು ಸೋಕಾಳ್ ನಮ್ ಪ್ರತ್ಯಕ್ಷ ರಾಜ್ಯ ಬೇಕು ಅನ್ನೋ ಏರಿಯಾಗೆಲ್ಲ ಎಲ್ಲ ಹೋಗಿದ್ದೀರಾ ನೀವೆಲ್ಲ. ಇವಾಗ ರೈಸ್ ಮಾಡಿ. ಉತ್ತರ ಕರ್ನಾಟಕದವರ ಪೌರುಷ ಈಗ ಗೊತ್ತಾಗುತ್ತೆ. ನೀವೇನಾದ್ರೂ ರೈಸ್ ಮಾಡಿಲ್ಲ, ಮಾತಾಡಿಲ್ಲ ಅಂತಂದ್ರೆ ಅರ್ಥ ಆಗುತ್ತೆ. ನೀವು ಬರೀ ಉತ್ತರ ಕರ್ನಾಟಕ ಅನ್ನೋದು ಕಾರ್ಡ್ನ ಯೂಸ್ ಮಾಡ್ಕೊಂಡು, ಹೆಸರನ್ನ ಯೂಸ್ ಮಾಡ್ಕೊಂಡು ಬೆಳೀತಿದಾರ ಅಂತ. ನೋಡುವ ಏನಾಗುತ್ತೆ ಅಂತ. ಥ್ಯಾಂಕ್ ಯು.